ಹಿಮಾಲಯ ಭಾರತ ಉಪಖಂಡವನ್ನ ಟಿಬೆಟ್ ಪ್ರಸ್ಥಭೂಮಿಯಿಂದ ಪ್ರತ್ಯೇಕಿಸುವ ಒಂದು ಬೃಹತ್ ಪರ್ವತ ಶ್ರೇಣಿ. ತಣ್ಣಗೆ ಕಾಣುವ ಹಿಮಾಲಯ ಹಲವಾರು ಪವಿತ್ರ ಸ್ಥಳಗಳನ್ನು ತನ್ನ ಮಡಿಲಲ್ಲಿ ಹೊತ್ತುಕೊಂಡು ನಿಂತಿರುವ ಸಂಗಮ. ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರೋ ಇದು ಲೆಕ್ಕವಿಲ್ಲದಷ್ಟು ರಹಸ್ಯಗಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿದೆ. ಹಿಮಾಲಯ ಅಂದ್ರೆ ಕೇವಲ ಪರ್ವತ ಶ್ರೇಣಿಯಲ್ಲ, ಅನಾದಿ ಕಾಲದಿಂದಲೂ ಋಷಿ ಮುನಿಗಳು ನೆಲೆ ನಿಂತು ತಪಸ್ಸು ಮಾಡಿರೋ ಪಾವನ ಪ್ರದೇಶ. ಬದ್ರಿನಾಥ, ಅಮರನಾಥ, ರುದ್ರನಾಥ ಸೇರಿದಂತೆ ಅನೇಕ ಪುಣ್ಯ ಕ್ಷೇತ್ರಗಳು ಹಿಮಾಲಯದ ತಪ್ಪಲಿನಲ್ಲಿಯೇ ಇವೆ. ಕೈಲಾಸ, ಮಾನಸ ಸರೋವರ ಇರೋದು ಇಲ್ಲ. ಜಗತ್ತಿನ ಅತಿ ಎತ್ತರದಲ್ಲಿರುವ ಪವಿತ್ರ ಸ್ಥಳ ಇದು. ಶಿವನ ಆವಾಸ ಸ್ಥಾನ ಎಂದು ಹಿಂದೂಗಳು ನಂಬಿದ್ದಾರೆ. ಅದರ ತಟದಲ್ಲಿರುವ ಮಾನಸ ಸರೋವರದಲ್ಲಿ ಇಂದಿಗೂ ದೇವಾನುದೇವತೆಗಳು ಸ್ನಾನ ಮಾಡ್ತಾರೆ ಅನ್ನೋದು ಆಸ್ತಿಕರ ನಂಬಿಕೆ. ಇಲ್ಲಿಗೆ ಹಿಂದೂಗಳಷ್ಟೇ ಅಲ್ಲ, ಬೌದ್ಧ, ಜೈನ, ಬಾಲಪೋ ಧರ್ಮೀಯರಿಗೂ ಇದು ಪವಿತ್ರ ಕ್ಷೇತ್ರ. ಇಲ್ಲಿಗೆ ಜೀವನದಲ್ಲಿ ಒಮ್ಮೆಯಾದ್ರೂ ಹೋಗಲೇಬೇಕು ಅನ್ನೋದು ನಂಬಿಕೆ. ಪ್ರತಿಯೊಬ್ಬ ಹಿಂದೂವಿನ ಕೊನೆಯ ಆಸೆ. ಹೇಳಬೇಕು ಅಂದ್ರೆ ಅದು ಜೀವನದ ಅಂತಿಮ ಘಟ್ಟ. ಆದರೆ ಮಾನಸ ಸರೋವರಕ್ಕಿಂತಲೂ ಶ್ರೇಷ್ಠವಾದ, ಅಷ್ಟೇ ಪವಿತ್ರವಾದ, ಸ್ವರ್ಗಕ್ಕೂ ಮೀರಿಸುವಂಥ ಅನೇಕ ಕುತೂಹಲಗಳನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರೋ ಸ್ಥಳವೊಂದು ನಮ್ಮ ಭೂಮಿಯ ಮೇಲೆಯೇ ಇದೆ. ಅಲ್ಲಿ ದೇವಾನುದೇವತೆಗಳು, ಋಷಿ ಮುನಿಗಳು ವಾಸಿಸ್ತಾ ಇದ್ದಾರಂತೆ. ಅಸಾಧಾರಣ ವಿಷಯಗಳು, ವಿಸ್ಮಯಕಾರಿ ಜನರು ಅಲ್ಲಿದ್ದಾರಂತೆ. ಈಗ ನಾವು ಹೊಸ ಯುಗದ ಕಡೆಗೆ ದಾಪುಗಾಲು ಇಡ್ತಾ ಇದ್ದೇವೆ. ಇನ್ನೇನು ಕೆಲ ವರ್ಷಗಳಲ್ಲಿ ಹಿಂಸೆ, ಭ್ರಷ್ಟಾಚಾರ ಸೇರಿದಂತೆ ಎಲ್ಲ ನ್ಯೂನ್ಯತೆಗಳಿಂದ ಮುಕ್ತವಾಗಿರುವ ಹೊಸ ಲೋಕದಲ್ಲಿ ಬದುಕಲಿದ್ದೇವೆ. ಇಡೀ ಬ್ರಹ್ಮಾಂಡದಲ್ಲಿ ಅಂಥ ಜಗತ್ತು ಮತ್ತೊಂದಿಲ್ಲ. ಈಗಾಗಲೇ ಆ ಪ್ರದೇಶದಲ್ಲಿ ಜನರು ಬದುಕ್ತಾ ಇದ್ದಾರಂತೆ. ಅಲ್ಲಿ ವಾಸಿಸ್ತಾ ಇರುವ ಜನರಿಗೆ ವಯಸ್ಸೇ ಆಗುವುದಿಲ್ಲ. ಅವರಿನ್ನೂ ಯೌವನಾವಸ್ಥೆಯಲ್ಲಿಯೇ ಇದ್ದಾರೆ. ಅವರದ್ದು ಪರಿಪೂರ್ಣವಾದ ಬದುಕು. ಅವರ ನಾಗರಿಕತೆ ನಮ್ಮ ನಾಗರಿಕತೆಗಿಂತ ಅತ್ಯುನ್ನತ ಮಟ್ಟದಲ್ಲಿ ಇದೆ. ಅವರು ನಮಗಿಂತಲೂ ಮುಂದುವರೆದಿದ್ದಾರೆ. ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಅಲ್ಲಿ ಬದುಕ್ತಾ ಇರೋರು ಆಹಾರವನ್ನೇನು ಸೇವಿಸ್ತಾ ಇಲ್ಲ. ಸೂರ್ಯನಿಂದಲೇ ನೇರವಾಗಿ ಶಕ್ತಿಯನ್ನ ಪಡೆದುಕೊಂಡು ಈ ಭೂಮಿಯ ಮೇಲೆಯೇ ಬದುಕಿದ್ದಾರಂತೆ. ಬೆಳಕಿಗಿಂತಲೂ ವೇಗವಾಗಿ ಚಲಿಸಬಲ್ಲ ಅಂತರಿಕ್ಷ ನೌಕೆಗಳಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಅನ್ಯ ಗ್ರಹಗಳಿಗೂ ಅವರು ಹೋಗಿ ಬರ್ತಾರೆ. ಇಷ್ಟಕ್ಕೂ ಸ್ವರ್ಗಕ್ಕಿಂತಲೂ ಮಿಗಿಲಾಗಿರೋ ಆ ಪ್ರದೇಶ ಇರೋದು ಮಾನಸ ಸರೋವರಕ್ಕಿಂತಲೂ ಮುಂದೆ, ಗೋಬಿ ಮರುಭೂಮಿಯ ನಡುವೆ. ಅದುವೇ ಶಂಬಲ ಗ್ರಾಮ. ಶಂಬಲ ಗ್ರಾಮ ಅಂದರೆ, ಶಂಬಲ ಅಂದರೆ ಮೊದಲನೇದು ಏನು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಶಂಬಲ ಅಂತಕ್ಕಂಥ ಪದ ಶಾಮಬಾಲ ಇಂದ ಬಂದಿದೆ. ಅದು ಆ ಶಂಬಲ ಅನ್ನೋದು ಶಾಮಬಾಲ ದ್ವೀಪ ಅಂತ ಹೆಸರು ಅದಕ್ಕೆ. ಶಂಬಲ ಅನ್ನೋ ಪದ ಬಂದಿರೋದು ಶ್ಯಾಮ ಬಾಲ ಅನ್ನೋದ್ರಿಂದ, ಅಂದ್ರೆ ಕಪ್ಪು ಬಣ್ಣದ ಮಗು. ಅದು ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಆಗ ಇಡೀ ಭೂಮಿ ನೀರಿನಿಂದ ಮುಳುಗಿ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂದು ಕಪ್ಪು ಬಣ್ಣದ ಗಂಡು ಮಗು ಎಲೆಯ ಮೇಲೆ ತೇಲ್ತಾ ಇರೋದು ಚಿರಂಜೀವಿಯಾದ ಮಾರ್ಕಾಂಡೇಯ ಮಹರ್ಷಿಗಳಿಗೆ ಗೋಚರಿಸಿತ್ತು. ಶ್ರೀಗಳಿಗೆ ತಮ್ಮ ದಿವ್ಯ ದೃಷ್ಟಿಯಲ್ಲಿ ಆ ಜಾಗದಲ್ಲಿ ಭೂಮಿ ಉಗಮವಾಗುವ ಬಗ್ಗೆ ಅರಿವಾಯಿತು.
ಆಗ ಅವರು ಮಗು ಕಾಣಿಸಿಕೊಂಡ ಜಾಗವನ್ನ ಶ್ಯಾಮಬಾಲ ದ್ವೀಪ ಅಂತ ಕರೆದರಂತೆ. ಆ ಭೂಮಿ ತಿರುಗಿ ಕಾಣಿಸ್ಕೊಂಡಿದ್ದ ಜಾಗಕ್ಕೆ ಎಲ್ಲಿ ಈ ನೀಲವರ್ಣದ ಶಿಶು ಕಾಣಿಸ್ಕೊಂಡಿತ್ತೋ ಆ ಜಾಗಕ್ಕೆ ಅವರು ಆ ಬದುಕೆ ಶ್ಯಾಮಬಾಲ ದ್ವೀಪ ಅಂತ ಹೆಸರಿಡ್ತಾರೆ. ಶ್ಯಾಮವರ್ಣ ಅಂದರೆ ನೀಲಿದು, ಅದಕ್ಕೆ ಶ್ಯಾಮಬಾಲ ದ್ವೀಪ ಅಂತ ಹೆಸರಿಡ್ತಾರೆ. ಆ ಶ್ಯಾಮಬಾಲ ದ್ವೀಪ ಅದು ಕ್ರಮೇಣ ಏನಾಗುತ್ತೆ ಅಂದರೆ ಅದು ಶಂಬಲ. ಕಾಲಕ್ರಮೇಣ ಶ್ಯಾಮಬಾಲ ಅನ್ನೋದು ಶಾಂಬಲವಾಯಿತು. ಅದೊಂದು ಅಸಾಧಾರಣವಾದ ನಗರ. ಸಾವಿರಾರು ವರ್ಷಗಳಿಂದ ನಾವು ಗಳಿಸಿರುವ ಜ್ಞಾನ ಶಕ್ತಿಗಳ ಭಂಡಾರವೇ ಅಲ್ಲಿದೆ. ಹಾಗಾದ್ರೆ ಆ ಶಾಂಬಲ ಇರೋ ನಿರ್ದಿಷ್ಟ ಪ್ರದೇಶ ಯಾವುದು? ಆ ಸ್ಥಳಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಹೋಗಬಹುದಾ? ಇಂಥ ಹತ್ತಾರು ಪ್ರಶ್ನೆಗಳು, ಕುತೂಹಲಗಳು ಚಿಗುರುಡುತ್ತವೆ. ಜೀವನದಲ್ಲಿ ಒಮ್ಮೆಯಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು ಅನ್ನೋ ಆಸೆ ಅದನ್ನ ನೋಡಿದ ಮೇಲೆ ಚಿಗುರೊಡೆಯುತ್ತೆ. ಅಲ್ಲಿಗೆ ಹೋಗಿ ಬಂದ ಬೆಂಗಳೂರಿಗರು ವಿನೂತನ ಅನುಭವಗಳಿಗೆ ಒಳಗಾಗಿದ್ದಾರೆ. ಅವನ್ನ ತಿಳಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶಂಬಲ ಅನ್ನೋದು ಒಂದು ಪುಣ್ಯಕ್ಷೇತ್ರ. ಯೋಗಿಗಳು, ಋಷಿ ಮುನಿಗಳಿಂದ ಪಾವನವಾಗಿರೋ ಭೂಮಿ. ಸ್ವರ್ಗದಂತಹ ಸ್ಥಳಕ್ಕೆ ಸಾಗಬೇಕಾದ ಹಾದಿ ಮಾತ್ರ ಬಹಳ ಕಠಿಣವಾದದ್ದು. ಅಲ್ಲಿರೋರು ನಮಗಿಂತಲೂ ಬುದ್ಧಿವಂತರಂತೆ. ಆಧುನಿಕ ಯುಗದ ಆವಿಷ್ಕಾರಗಳನ್ನ ಅರಗಿಸಿಕೊಂಡವರಂತೆ. ಅಂತಹ ಶಂಬಲಕ್ಕೆ ಹೋಗಿ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡವರು ನಮ್ಮ ನಡುವೆಯೂ ಇದ್ದಾರೆ. ಕರಾರವಂದೇನ ಪದಾರವಿಂದಂ ಮುಖಾರವಿಂದೇನ ವಿನೇಶಂತಂ ವಟಸ್ಯ ಪತ್ರಸ್ಯ ಪುಟಶಯನಂ ಬಾಲಮುಕುಂದಂ ಮನಸಾ ಸ್ಮರಾಮಿ ಅಂತ. ಈ ಶ್ಲೋಕ ಹುಟ್ಟಿಕೊಂಡಿದ್ದೇ ಶಂಬಲದಿಂದ. ಆಲದ ಮರದ ಎಲೆಯ ಮೇಲೆ ಮಲಗಿರೋ ನೀಲವರ್ಣದ ಶಿಶುವಿನ ಕುರಿತು ಈ ಶ್ಲೋಕದಲ್ಲಿ ಬಣ್ಣಿಸಲಾಗಿದೆ. ಭೂಮಿ ಉಗಮವಾದಾಗಿನಿಂದಲೇ ಶಂಬಲ ಅನ್ನೋ ಗ್ರಾಮ ನಿಗೂಢವಾದ ಸ್ಥಳದಲ್ಲಿ ಇದೆ. ಇಡೀ ಜಗತ್ತೇ ಅದರೊಂದಿಗೆ ಸಂಬಂಧ ಕಡಿದುಕೊಂಡಿದೆ. ಆದರೆ ಶಂಬಲ ಮಾತ್ರ ಜಗತ್ತಿನ ಸಂಬಂಧವನ್ನ ಕಡಿದುಕೊಂಡಿಲ್ಲ. ಆಧುನಿಕ ಯುಗದಲ್ಲಿ ಅಶಾಂತಿ, ದುಃಖ, ಸಾವು, ನೋವುಗಳು ಸಂಭವಿಸ್ತಾ ಇವೆ. ಭೂಮಿಯ ಮೇಲೆ ನಡೀತಾ ಇರೋ ಆಗು ಹೋಗುಗಳನ್ನೆಲ್ಲ ಶಂಬಲದಲ್ಲಿ ಇರೋರು ನೋಡ್ತಾ ಇದ್ದಾರಂತೆ. ಆದ್ರೆ ಕಾಲದ ನಿಯಮಗಳಿಗೆ ಕಟಿಬದ್ಧರಾಗಿ ಏನು ಮಾಡಲಾಗದೆ ಹೊಸ ಯುಗದ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಚಿರಂಜೀವಿಯಾದ ಮಾರ್ಕಂಡೇಯ ಮಹರ್ಷಿಗಳ ಜೊತೆ ಅನೇಕ ಋಷಿ ಮುನಿಗಳು ವಾಸವಾಗಿದ್ದಾರಂತೆ. ಭೂಮಿಯಿಂದಲೂ ಮಹಾನ್ ಯೋಗಿಗಳು, ತಪಸ್ವಿಗಳು ಅಲ್ಲಿಗೆ ಹೋಗಿದ್ದಾರೆ. ಅವರೆಲ್ಲರದ್ದು ಒಂದೇ ಕೆಲಸ, ಕಲಿಯುಗವನ್ನ ಸತ್ಯ ಯುಗದತ್ತ ಕರೆದೊಯ್ಯೋದು. ಅದಕ್ಕಾಗಿ ದುಡಿತಾ ಇರೋರಿಗೆ ಜ್ಞಾನ ಮತ್ತು ಚೈತನ್ಯಗಳನ್ನು ಒದಗಿಸಿ ಸೂಕ್ಷ್ಮ ಮಟ್ಟದಲ್ಲಿ ಮಾರ್ಗದರ್ಶನ ನೀಡೋದು. ಹಾಗೆ ಶಂಬಲ ನೋಡ್ಬೇಕೆಂಬ ಹಂಬಲದಿಂದ ಅತ್ತ ಧಾವಿಸಿದವರಲ್ಲಿ ವಿಶ್ವವಿಖ್ಯಾತ ಚಿತ್ರಕಲಾವಿದ ನಿಕೋಲಸ್ ರೋರಿಚ್ ಕೂಡ ಒಬ್ಬರು. ಮೂಲತಃ ರಷ್ಯಾ ದೇಶದವರಾದ್ರೂ ಭಾರತದ ಕುಲುಮನಹಳ್ಳಿಗೆ ಬಂದು ನೆಲೆಸಿದ್ರು. ಶಂಬಲ ಹುಡುಕಿಕೊಂಡು ಸಾವಿರಾರು ಮೈಲಿ ದೂರ ಹೋಗಿದ್ರು. ಅಲ್ಲಿಂದ ವಾಪಸ್ ಬಂದ ನಂತರ ರೋರಿಚ್ ತಮ್ಮ ಅನುಭವ ಹೇಳಿಕೊಂಡಾಗ ಎಲ್ಲರಿಗೂ ಅಚ್ಚರಿಯಾಯಿತು. ಯಾರಿಗೂ ನಂಬಿಕೆ ಬರಲಿಲ್ಲ. ಯಾವುದೋ ಅನ್ಯ ಲೋಕಕ್ಕೆ ಹೋಗಿ ಬಂದು ವರ್ಣನೆ ಮಾಡಿದ ಹಾಗೆ ಇತ್ತು. ಗೋಬಿ ಮರುಭೂಮಿಯ ಹೃದಯ ಭಾಗದಲ್ಲಿ ಸಂಚರಿಸ್ತಾ ಇದ್ವಿ. ಆಗ ದೇಗುಲದಿಂದ ಹೊರಬರುವ ಸುಗಂಧ ಪರಿಮಳದ ವಾಸನೆ ತಟ್ಟಿತ್ತು. ಆದ್ರೆ ಆ ಪ್ರದೇಶದಲ್ಲಿ ಗುಡಿಯಾಗ್ಲಿ, ಒಂದು ಸಣ್ಣ ಗುಡಿಸಲಾಗ್ಲಿ ಇರಲಿಲ್ಲ. ಇದೇ ಅನುಭವ ಗುಂಪಿನಲ್ಲಿ ಇದ್ದವರಿಗೂ ಆಗಿತ್ತು. ಖ್ಯಾತ
ಖ್ಯಾತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅವರ ತಾಯಿಯಾದ ಪುಷ್ಪಾ ಅವರು ಸಹ ರೋರಿಚ್ ಹಾಗೂ ಶಾಂಬಳದ ಮೇಲೆ PhD ಮಾಡಿದ್ದಾರೆ. ಶಾಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಹುಟ್ಟಿಸುವ ಹಲವಾರು ವಿಷಯಗಳನ್ನ ಕಲೆ ಹಾಕಿದ್ದಾರೆ. So according to his, Shambhala is a place from western ghat of the Himalaya, from where this Kalki Avtara, which is the 10th incarnation of these gods, and the 10th one is the Kalki Avtara. And Kalki Avtara, which is coming from Himalaya, west of Himalaya, according to him, this all the Rishis, Munis on the Himalaya, which is the basic our all religious. Mahabharata is in there, our Ramayana is there, everything in the Himalaya, which is no polluted area, neither by the air, neither by the thoughts, neither by evils. So that is the place where all the spiritual and good things is born. ಶಾಂಬಳದ ಅನುಭವ ಆಗಿ ವಾಪಸ್ ಬಂದ ನಂತರ ರೋರಿಚ್ ತಾವು ಕಂಡಿದ್ದನ್ನ ಆ ಸ್ಥಳದ ಚಿತ್ರಣವನ್ನ ಕಲಾಕೃತಿಗಳಿಗೆ ಇಳಿಸಿದ್ದಾರೆ. ಅಲ್ಲಿನ ಪರ್ವತ ಶ್ರೇಣಿಗಳು, ಗುಡಿ ಗೋಪುರಗಳ ಸಾಲು, ತಪಸ್ಸಿಗೆ ಕುಳಿತಿರುವ ಋಷಿ ಮುನಿಗಳು, ಯೋಗಿಗಳು, ಕೋಲನ್ನ ಹಿಡಿದಿರುವ ಕೃಷ್ಣ ಎಲ್ಲವನ್ನು ಕಲಾಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವೆಲ್ಲವೂ ನ್ಯೂಯಾರ್ಕ್ನಲ್ಲಿರುವ ರೋರಿಚ್ ಮ್ಯೂಸಿಯಂನಲ್ಲಿದೆ. ಈಗ 2 ವರ್ಷದ ಹಿಂದೆ ನಾನು ನ್ಯೂಯಾರ್ಕ್ ಹೋಗಿದ್ದಾಗ ಪರ್ಟಿಕ್ಯುಲರ್ ಆಗಿ ರೋರಿಕ್ ಗ್ಯಾಲರಿಗೆ ಹೋದೆ. ಅಲ್ಲಿ ಕೆಲವೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಿಕೋಲಸ್ ರೋರಿಕ್ ಮಾಡಿರೋ ಪೇಂಟಿಂಗ್ಸು, ಹಿಮಾಲಯನ್ ರೇಂಜ್ದು ಲ್ಯಾಂಡ್ಸ್ಕೇಪ್ ಕಮ್ಮಿ ಇದೆ. ಈ ಥರ ಸಂಬಂಧ ಬಂದಂಗೆಲ್ಲ ಒಬ್ಬ ಕೇವಲ ಋಷಿ ತಪಸ್ ಮಾಡ್ತಿರೋದು, ಇನ್ನೊಂದು ಮಾಡ್ತಿರೋದು, ಅವನು ರಿಯಲೈಸ್ ಮಾಡ್ಕೊತಿದ್ದಾನೆ ಅನ್ನೋ ಫೀಲಿಂಗ್ಸ್ದು ಪೇಂಟಿಂಗ್ಸು ಅಂಥದ್ದೆಲ್ಲ ನ್ಯೂಯಾರ್ಕ್ ರೋರಿಕ್ ಗ್ಯಾಲರಿಲಿ ಇದೆಯಪ್ಪ. ಹಾಗೆ ಶಂಬಳಕ್ಕೆ ಹೋಗಿ ಬಂದವರಲ್ಲಿ ಅಂಬರೀಶ್ ವರ್ಮಾ ದೇಸಾಯಿ ಕೂಡ ಒಬ್ಬರು. ಮೂಲತಃ ಬೆಳಗಾವಿಯವರಾದ್ರೂ ಅವರು ಬೆಂಗಳೂರಿನಲ್ಲಿಯೇ ವಾಸವಾಗಿದ್ರು. ಇವರು ಅನೇಕ ಬಾರಿ ಋಷಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಆ ಅದೃಶ್ಯವಾಗಿರುವ ಸ್ಥಳಕ್ಕೆ ಹೋಗಿ ಬಂದಿದ್ರು. ಅಲ್ಲಿನ ಜನರ ಜೀವನ ಶೈಲಿಯಲ್ಲಿ ಹತ್ತಿರದಿಂದ ನೋಡಿ ಅರಿತುಕೊಂಡಿದ್ರು. ಶಂಬಳ ಒಂದು ಭೌತಿಕ ಮಟ್ಟದಲ್ಲಿ ಇದ್ರೂ ಕೂಡ ಅದು ಒಂದು ಸೂಕ್ಷ್ಮ ಮಟ್ಟದಲ್ಲೂ ಇರುತ್ತೆ. ಅದರಿಂದಾಗಿ ನಮಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ಹೋದರೆ ಬರೀ ನಮಗೆ ಮರುಭೂಮಿ ಕಾಣುತ್ತೆ. ನಮಗೆ ಯಾಕೆ ಹೋಗೋಕ್ಕಾಗೋದಿಲ್ಲ ಅಂತಂದರೆ ನಮ್ಮ ಗುರುಗಳು ಏನು ಹೇಳ್ತಾ ಇದ್ರು, ನಮ್ಮ ಗುರುಗಳು ಅಂದರೆ ಗುರುಜಿ ಕೃಷ್ಣಾನಂದ ಅವರು ಹೇಳ್ತಾ ಇದ್ದಿದ್ದು, ನಾವು ಇನ್ನೂ ತುಂಬ ಬೆಳಿಬೇಕಾಗಿದೆ. ನಾವು ಇಲ್ಲಿ ಇದ್ಕೊಂಡೆ ಆಧ್ಯಾತ್ಮಿಕವಾಗಿ ನಾವು ತುಂಬ ಬೆಳಿಬೇಕು. ನಾವು ಸಾಕಷ್ಟು ಬೆಳೆಯೋದು ಅಂತಂದರೆ ನಾವು ಕೂಡ ನಮ್ಮಲ್ಲಿರೋ ನಕಾರಾತ್ಮಕತೆಗಳೆಲ್ಲ ಬಿಡಬೇಕು. ಅಂದರೆ ಕೋಪ, ದ್ವೇಷ, ಅಸೂಯೆ, ಭಯ ಇಂಥದ್ದೆಲ್ಲ ನಾವು ಬಿಟ್ಟು ತುಂಬ ಬೆಳಿಬೇಕು. ನಾವು ಸಿಕ್ಕಾಪಟ್ಟೆ ಆಧ್ಯಾತ್ಮಿಕವಾಗಿ ಬೆಳೆದು ನಾವು ಒಂಥರ ಜ್ಞಾನೋದಯ ಆಗುವಂಥ ಸ್ಥಿತಿ ಮಟ್ಟಕ್ಕೆ ನಾವು ಹೋದರೆ ಆವಾಗ ನಮಗೆ ಇಲ್ಲಿಂದ ಶಂಬಳಕ್ಕೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಶಂಬಳದ ಅಸಾಧಾರಣವಾದ ಜೀವನ ಮಾರ್ಗ ಮತ್ತು ರಹಸ್ಯಗಳ ಬಗ್ಗೆ ಅಂಬರೀಶ್ ವರ್ಮಾ ತಿಳಿದುಕೊಂಡಿದ್ರು. ಅಲ್ಲಿ ತನಗಾದಂತಹ ಅನುಭವಗಳನ್ನ ಹೇಳಿಕೊಂಡಿದ್ರು. ಹೇಳ್ಬೇಕು ಅಂದ್ರೆ ಅದೊಂದು ವಿಚಿತ್ರ ಜಾಗ. ಇದನ್ನ ಕೇಳಿದ್ರೆ ನೀವು ನಂಬೋದೇ ಇಲ್ಲ, ಆದ್ರೆ ಇದು ಸತ್ಯ. ಈ ಜಾಗಕ್ಕೆ ಅದೃಶ್ಯವಾಗುವ ಶಕ್ತಿ ಇದೆ. ವಿಷ್ಣುವಿನ ಮುಂದಿನ ಅವತಾರವಾಗೋದು ಅಲ್ಲಿಯೇ. ಹಾಗಾದ್ರೆ ಶಂಬಳಕ್ಕೆ ಹೋಗಬೇಕಾದ್ರೆ ಯಾವ ಮಾರ್ಗ ಅನುಸರಿಸಬೇಕು? ಪ್ರತಿಯೊಬ್ಬರಿಗೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನಾ? ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.